ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನಲ್ಲಿ ಜೋಳದ ಪಡ್ಡು, ಸ್ಪೆಷಲ್ ಖಾರ ಚಟ್ನಿ, ಮನೆ ಕ್ಲೀನಿಂಗ್ ಟಿಪ್, ನನ್ನ ಆರೋಗ್ಯನ ಹೆಚ್ಚಿಸಿದ ಪುಸ್ತಕಗಳು, ಮನೆಮದ್ದು, ವೆಯ್ಟ್ ಲಾಸ್ ಮತ್ತು ಥೈರಾಯ್ಡ್ಗೆ ಮುದ್ರೆ, ವೆಯ್ಟ್ ಲಾಸ್ ಮತ್ತು ಬೆಲ್ಲಿ ಫ್ಯಾಟ್ನ ಬೇಗ ಕಡಿಮೆ ಮಾಡುವಂತಹ 8 ಸೂಪರ್ ಯೋಗಾಸನಗಳು, ಕೊನೆಯದಾಗಿ ಒಂದೊಳ್ಳೆ ಮಾತು. ಇಷ್ಟನ್ನ ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ನಿಮ್ಮೆಲ್ಲರಿಗೂ ನನ್ನ ಹೆಲ್ದಿ ಲೈಫ್ ಸ್ಟೈಲ್ ವ್ಲಾಗ್ಗೆ ಸ್ವಾಗತ. ಹೆಲ್ದಿ ಬ್ರೇಕ್ಫಾಸ್ಟ್, ಆರೋಗ್ಯಕರವಾದ ತಿಂಡಿಯಲ್ಲಿ ಜೋಳದ ಪಡ್ಡನ್ನ ಮಾಡೋಣ. ಜೋಳನ ಹೇಗೆ ನೆನೆಸ್ಕೋಬೇಕು, ಹೇಗೆ ರುಬ್ಕೋಬೇಕು, ಹಿಟ್ಟನ್ನು ಹೇಗೆ ತಯಾರಿಸ್ಕೋಬೇಕು ಅಂತ ಕಂಪ್ಲೀಟಾಗಿ ವ್ಲಾಗ್ 2ಅಲ್ಲೇ ತೋರಿಸಿದ್ದೀನಿ. ಒಂದ್ಸಲ ಚೆಕ್ ಮಾಡಿ. ಫಸ್ಟ್ ದಿನ ಜೋಳದ ಇಡ್ಲಿ ಮಾಡ್ಕೊಳ್ಳಿ, ಎರಡನೇ ದಿನ ಜೋಳದ ಪಡ್ಡು ಮಾಡ್ಕೊಳ್ಳಿ. ಜೋಳದ ಇಡ್ಲಿ ಮಾಡಿದ್ಮೇಲೆ ಹಿಟ್ಟು ಇಷ್ಟು ಮಿಕ್ಕಿತ್ತು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಜೀರಿಗೆ, ಇಷ್ಟು ಪದಾರ್ಥಗಳನ್ನ ಹಾಕೋಬೇಕು. ಹುರಿದಿರುವಂಥ ಎಳ್ಳು, ಬಿಳಿ ಎಳ್ಳನ್ನು ಒಂದು 2ರಿಂದ 3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್, ಮೆಂತ್ಯ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಕೂಡ ಹಾಕಿದ್ದೀನಿ. ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಖಾರಕ್ಕೆ ಸರಿ ಹೋಗುವಷ್ಟು ಹಸಿಮೆಣಸಿನ್ಕಾಯಿ, ಇಷ್ಟು ಪದಾರ್ಥಗಳನ್ನು ಹಾಕೋಬೇಕು. ಇಷ್ಟೊಂದಾ ಅಂದರೆ ಹೌದು, ಇದು ಹೆಲ್ದಿ ಪಡ್ಡು ಅಲ್ವಾ. ಜೊತೆಗೆ 1 ಹಿಡಿಯಷ್ಟು ನೆನೆಸಿರುವಂತಹ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. 1 ಗಂಟೆ ನೀರಲ್ಲಿ ನೆನೆಸಿಟ್ಟು ನಂತರ ನೀರನ್ನು ಬಗ್ಗಿಸ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ. ಅಷ್ಟೇ, ಪಡ್ಡು ಹಿಟ್ಟು ರೆಡಿ ಆಗುತ್ತೆ. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಿ. ಅಷ್ಟರಲ್ಲಿ ನಮ್ಮ ಸ್ಪೆಷಲ್ ಖಾರ ಚಟ್ನಿನ ಮಾಡೋಣ. ಫಸ್ಟು 1 ಹಿಡಿಯಷ್ಟು ಕಡಲೆ ಬೀಜ, ಶೇಂಗಾನ ಹುರಿದಿಟ್ಕೋಬೇಕು. ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ. ಒಂದು ಸ್ಟೀಲ್ ಪ್ಯಾನು, ನಾನ್ ಸ್ಟಿಕ್ನ ದಯವಿಟ್ಟು ಬಳಸಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಖಾರಕ್ಕೆ ಸರಿ ಹೋಗುವಷ್ಟು ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ. ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಿ. ನಂತರ ಸ್ಟವ್ ಆಫ್ ಮಾಡಿಬಿಡಿ. ಅಷ್ಟೇ, ಎಣ್ಣೆ ಏನು ಬಳಸಿಲ್ಲ, ತಣ್ಣಗಾಗೋದಕ್ಕೆ ಬಿಡಿ. ಅಷ್ಟರಲ್ಲಿ ಪಡ್ಡನ್ನ ಹಾಕೋಣ. ಪಡ್ಡು ತವಾ ಕಬ್ಬಿಣದ್ದು ಅಥವಾ ಕ್ಯಾಸ್ಟ್ ಐರನ್ದು ಮಾತ್ರ ಬಳಸಿ. ನಾನ್ ಸ್ಟಿಕ್ ಪಾತ್ರೆಗಳನ್ನ, ತವಾಗಳನ್ನ ದಯವಿಟ್ಟು ಬಳಸಬೇಡಿ. ತವಾ ಬಿಸಿಯಾಗಿದೆ, ಗಾಣದ ಎಣ್ಣೆನ ಹಚ್ಚಿ ನಂತರ ಪಡ್ಡು ಹಿಟ್ಟನ್ನ ಸ್ವಲ್ಪ ಪ್ರಮಾಣದಲ್ಲೇ ಹಾಕಿ. ಫಸ್ಟ್ ಸುತ್ತನೂ ಹಾಕಬೇಕು, ಲಾಸ್ಟಲ್ಲಿ ಮಧ್ಯದಲ್ಲಿ ಹಾಕಬೇಕು. ಇಲ್ಲಾಂದರೆ ಮಧ್ಯದ್ದು ಮುಂಚೆನೇ ಸಿದೋಗ್ಬಿಡುತ್ತೆ. ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿ. ನಂತರ ಇನ್ನೊಂದು ಕಡೆನೂ ತಿರ್ಸ್ಬಿಡಿ. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ, ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಒಳಗಡೆ ಮೆತ್ತಗೆ ಹಿಟ್ಟು ಹಾಗೇ ಇರುತ್ತೆ. ಮೀಡಿಯಮ್ ಫ್ಲೇಮು ಅಥವಾ ಸಿಮ್ಮಲ್ಲಿ ಮಾತ್ರನೇ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಡಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಾಗಿದೆ. ಹೆಲ್ದಿ ಜೋಳದ ಪಡ್ಡು ರೆಡಿಯಾಗಿದೆ. ಬನ್ನಿ ಚಟ್ನಿ ರುಬ್ಕೊಳ್ಳೋಣ. ಫಸ್ಟು ಶೇಂಗಾನ ರುಬ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಂತರ ನಾವು ಬೇಯಿಸ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನೂ ಹಾಕ್ಬಿಟ್ಟು ಪಲ್ಸ್ ಮೋಡಲ್ಲೇ ಪಲ್ಸ್ ಮಾಡ್ಕೊಳ್ಳಿ. ತುಂಬ ಮೆತ್ತಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈ ಚಟ್ನಿ ಪಡ್ಡುಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹೆಲ್ದಿ ಜೋಳದ ಪಡ್ಡು ಜೊತೆಗೆ ಸ್ಪೆಷಲ್ ಖಾರ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ನೆಕ್ಸ್ಟ್ ಮನೆ ಕ್ಲೀನಿಂಗ್ ಟಿಪ್ ಹೇಳ್ತೀನಿ. ನಿಮ್ಮನೇಲಿ ಜೇಡರ ಬಲೆ ತುಂಬ ಜಾಸ್ತಿ ಆಗಿದೆಯಾ, ಅಂದರೆ ಸ್ಪೈಡರ್ ತುಂಬ ಬಲೆ ಕಟ್ತಾ ಇದ್ದರೆ ನಾನು ಹೇಳುವಂಥ ಒಂದು ಚಿಕ್ಕ ಟಿಪ್ನ ಫಾಲೋ ಮಾಡಿ. 1 ತಿಂಗಳವರೆಗೂ ನಿಮ್ಮ ಮನೆ ಹತ್ರನೂ ಬರಲ್ಲ. ತಿಂಗಳು ಒಂದ್ಸಲ ಮಾಡಬೇಕು, ನೆನಪಿರಲಿ. ಫಸ್ಟು ಈ ಥರ ಧೂಳು ತೆಗೆಯುವಂತಹ ಕೋಲಿಂದ ನೀಟಾಗಿ ಎಲ್ಲ ಫಸ್ಟು ತಕ್ಕೊಬಿಡಿ. ನೀಟಾಗಿ ಮೂಲೆಯಲ್ಲಿ ಸಂದಿಲಿ ಎಲ್ಲರೂ ಬಲೆ ಕಟ್ಟಿದರೆ, ಜೇಡರ ಬಲೆ ಇದ್ದರೆ ಅದೆಲ್ಲ ತಕ್ಕೊಬಿಡಿ. ನಂತರ ಒಂದು ಬೌಲಲ್ಲಿ 1 ಗ್ಲಾಸಷ್ಟು ನೀರು, ನಾರ್ಮಲ್ ನೀರೇ, ಟ್ಯಾಪ್ ನೀರೇ ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಗ್ಲಾಸಷ್ಟು ವಿನಿಗರ್ನ ಹಾಕೋಬೇಕು. ಇದು ಸಿಂಥೆಟಿಕ್ ವಿನಿಗರು, ಅಂದರೆ ಕ್ಲೀನ್ ಮಾಡೋದಕ್ಕೆ ಬಳಸುವಂಥ ವಿನಿಗರೇ. ನಿಮಗೆ 30 ರೂಪಾಯಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲ ಸೂಪರ್ ಮಾರ್ಕೆಟಲ್ಲಿ, ಎಲ್ಲ ನಾರ್ಮಲ್ ಶಾಪಲ್ಲೂ ಸಿಗ್ತಾಯಿದೆ. 1 ಗ್ಲಾಸ್ಗೆ ಅರ್ಧ ಗ್ಲಾಸಷ್ಟು ವಿನಿಗರ್ನ ಹಾಕಬೇಕು. ಚೆನ್ನಾಗಿ ಕಲಸಿ. ನೋಡಿ, ಒಂದು ಹಳೆ ಬಟ್ಟೆ ತೊಗೊಂಡು ಚೆನ್ನಾಗಿ ನೆನೆಸ್ಕೊಳ್ಳಿ. ತುಂಬ ಹಿಂಡಬೇಡಿ, ತುಂಬ ನೀರು ಬೀಳಬಾರ್ದು. ನಾನು ದಿಂಬಿನ ಕವರ್ ತೊಗೊಂಡಿದ್ದೀನಿ, ಅದು ಕಟ್ಟೋದಕ್ಕೆ ಈಸಿ ಆಗುತ್ತೆ. ನೀವು ಹಳೆ ದಿಂಬಿನ ಕವರ್ ಇದ್ದರೆ ಬಳಸಿ. ಅದು ನೋಡಿ, ನೀರು ಇರಬೇಕು, ತುಂಬ ಗಟ್ಟಿಯಾಗಿ ಹಿಂಡಬಾರ್ದು. ಹಾಗಂತ ನೀರು ಸೋರಬಾರ್ದು, ಒದ್ದೇ ಇರಬೇಕು ಚೆನ್ನಾಗಿ. ಆ ರೀತಿ ಅದನ್ನು ಧೂಳಿನ ಕೋಲ್ಗೆ ಕಟ್ಬಿಡಿ, ನಾನು ತೋರಿಸಿರೋ ರೀತಿ. ಅಥವಾ ಒಂದು ದಾರದ ಸಹಾಯದಿಂದ ನಾನು ಕಟ್ಬಿಟ್ಟು ನೀಟಾಗಿ ಒರೆಸ್ಬೇಕು. ಎಲ್ಲೆಲ್ಲಿ ಜೇಡ ಬಲೆ ಕಟ್ತಾ ಇದೆ, ನಿಮ್ಮನೇಲಿ ಧೂಳಾಗ್ತಾ ಇದೆ, ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಳ್ಳಿ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 1 ತಿಂಗಳವರೆಗೂ ಜೇಡ ಬಲೆ ಕಟ್ಟಲ್ಲ, ಜೇಡ ನಿಮ್ಮ ಮನೆ ಹತ್ರನೂ ಕಾಣಿಸಲ್ಲ. ಈ ಕ್ಲೀನಿಂಗ್ ಟಿಪ್ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನೆಕ್ಸ್ಟ್
ನನ್ನ ಜೀವನ ಶೈಲಿನ ಬದಲಾಯಿಸಿದ ಕೆಲವು ಪುಸ್ತಕಗಳ ಬಗ್ಗೆ ನಿಮಗೆ ಹೇಳ್ತೀನಿ. ನನ್ನ ಹತ್ರ ತುಂಬ ಬುಕ್ಸ್ ಇದೆ. ಅದರಲ್ಲಿ ಮನೆಮದ್ದು ಮತ್ತು ಜೀವನ ಶೈಲಿ, ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಇರುವಂಥ ಪುಸ್ತಕಗಳು ಇವು. ನಾನು ಖಾದರ್ ಸರ್ನ ತುಂಬ ಫಾಲೋ ಮಾಡ್ತೀನಿ. ಸಿರಿಧಾನ್ಯಗಳ ಬಗ್ಗೆ, ಅವರ ಅಡುಗೆಗಳನ್ನ ಎಲ್ಲನೂ ಫಾಲೋ ಮಾಡ್ತಾನೇ ಇದ್ದೀನಿ. ಅವರನ್ನು ತುಂಬ ಇಷ್ಟ. ಜೊತೆಗೆ ಸಾತ್ವಿಕ್ ಅವ್ರದ್ದು ಅಷ್ಟೇ, ಸಾತ್ವಿಕ್ ಬುಕ್ಕೆಲ್ಲ ಇದೆ ನನ್ನ ಹತ್ರ. ಸಾತ್ವಿಕ್ ರೆವಲ್ಯೂಷನ್ ಹೊಸ ಬುಕ್, ಇವಾಗ 1 ಮಂತು ಆಗಿಲ್ಲ ಅದು ರಿಲೀಸ್ ಆಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಓದಲೇಬೇಕಾಗಿರುವಂಥ ಪುಸ್ತಕ ಅದು. ಇವೆಲ್ಲನೂ ಓದಬೇಕು, ಬಟ್ ಅದು ನನಗೆ ತುಂಬ ಇಷ್ಟ ಆಯಿತು. ಹನುಮಂತ ಮಳಲಿ ಅವ್ರದ್ದು ಬುಕ್ಸ್ ಇದೆ, ಎವ್ರಿಡೇ ಆಯುರ್ವೇದ ಬುಕ್ಸು, ವೆಂಕಟರಮಣ ಹೆಗ್ಡೆ ಅವ್ರದ್ದು ಬುಕ್ಸ್ಗಳಿದೆ, ಮನೆಮದ್ದದು, ಗೌರಿ ಅಮ್ಮನ ಅವ್ರದ್ದಿದೆ, ಮುದ್ರಾ ಸಂಜೀವಿನಿ ಇತ್ತೀಚೆಗೆ ತರಿಸ್ಕೊಂಡಿದ್ದು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಲತಾ ಶೇಖರ್ ಅವ್ರದ್ದು ನೀವು 150 ರೂಪಾಯಿ ಅಷ್ಟೇ, ಬಟ್ ಪ್ರತಿಯೊಂದು ಡೀಟೇಲಾಗಿ ಮುದ್ರೆ ಬಗ್ಗೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಅದ್ರ ಜೊತೆಗೆ ಡಾಕ್ಟರ್ ಮುದ್ರಾ ಅಂತಲೂ ಒಂದು ಬುಕ್ಸ್ ತೊಗೊಂಡಿದ್ದೀನಿ. ಇಷ್ಟು ನನ್ನ ಹತ್ರ ಇರುವಂತಹ ಬುಕ್ಸು. ನಿಮಗೆ ಇಷ್ಟ ಆಗುವಂಥ ಬುಕ್ಸ್ನ ಅಮೆಝಾನಲ್ಲಿ ತೊಗೊಳ್ಳಿ, ಓಕೆನಾ? ನೆಕ್ಸ್ಟ್ ಒಂದು ಚಿಕ್ಕ ಮನೆಮದ್ದು ಹೇಳ್ತೀನಿ. ಸೀಬೆಕಾಯಿ, ಪೇರಳೆ ಹಣ್ಣು, ಗವ್ವಾ ಫ್ರೂಟ್. ಪ್ರತಿದಿನ ಒಂದು ಸೀಬೆಕಾಯಿ ತಿಂದರೆ ಎಷ್ಟು ಲಾಭ ಗೊತ್ತಾ? ಹೈ BP ಕಂಟ್ರೋಲ್ ಆಗುತ್ತೆ, ಅಂದರೆ ಅಧಿಕ ರಕ್ತದೊತ್ತಡ ಕಡಿಮೆ ಆಗುತ್ತೆ, ಡಯಾಬಿಟಿಸ್ ಮಧುಮೇಹ ಕಂಟ್ರೋಲ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಹೃದಯಕ್ಕೆ ತುಂಬ ಒಳ್ಳೆಯದು, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ, ಅಂದರೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಇಷ್ಟು ಒಂದು ಸೀಬೆಕಾಯಿ ತಿಂದರೆ ಆಗುತ್ತೆ. ಪ್ರತಿದಿನ ತಿನ್ನಿ. 1ರಿಂದ 2 ತಿನ್ನಬೇಕು, 2ಕ್ಕಿಂತ ಜಾಸ್ತಿ ತಿನ್ನಬೇಡಿ, ಓಕೆನಾ? ನೆಕ್ಸ್ಟ್ ವೆಯ್ಟ್ ಲಾಸ್ ಮತ್ತು ಥೈರಾಯ್ಡ್ ಕಡಿಮೆ ಮಾಡಲು ಒಂದು ಮುದ್ರೆ ಇದೆ, ಅದೇ ಸೂರ್ಯ ಮುದ್ರೆ. ಸೂರ್ಯ ಮುದ್ರೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹೆಬ್ಬೆರಳಿನ 2ನೇ ಲೈನ್ ಇರುತ್ತಲ್ಲ ಕೆಳಗಡೆ, ಆ ಲೈನ್ಗೆ ನಿಮ್ಮ ಉಂಗುರ ಬೆರಳನ್ನ ಟಚ್ ಮಾಡಬೇಕು. ಅದ್ರ ಮೇಲೆ ಹೆಬ್ಬೆರಳನ್ನ ಲೈಟಾಗಿ ಪ್ರೆಸ್ ಮಾಡಿ, ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಡಿ, ಲೈಟಾಗಿ ಪ್ರೆಸ್ ಮಾಡಿ. ನೋಡಿ, ನಾನು ತೋರಿಸಿರೋ ರೀತಿ ಇಟ್ಕೊಳ್ಳಿ, ಅಷ್ಟೇ. ಇದೇ ಸೂರ್ಯ ಮುದ್ರಾ. ಕರೆಕ್ಟಾಗಿ ಇಟ್ಕೊಂಡು ಧ್ಯಾನ ಮಾಡಿ. 15ರಿಂದ 50 ನಿಮಿಷ ಮಾಡಬೇಕು. ಥೈರಾಯ್ಡ್ನ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಮಧುಮೇಹ, ಪಿತ್ತ ಜನಕಾಂಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ, ಗಳಗಂಡ ರೋಗ ಅಂದರೆ ಗಾಯ್ಟರ್ ಅದನ್ನು ಕಡಿಮೆ ಮಾಡುತ್ತೆ, ಮುಖದಲ್ಲಿ ಕಾಂತಿನ ಹೆಚ್ಚು ಮಾಡುತ್ತೆ, ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ನಡ್ಕ ಬರ್ತಾ ಇರುತ್ತೆ ಕೆಲವ್ರಿಗೆ, ತ್ವಚೆ ಕೈಕಾಲು ತಣ್ಣಗಾದಾಗ, ತುಂಬ ಚಳಿ ಆದಾಗ ಈ ಮುದ್ರೆನ ಮಾಡಿ. ಏನಕ್ಕೆ ಅಂದರೆ ಇದು ದೇಹದ ಉಷ್ಣತೆನ ಜಾಸ್ತಿ ಮಾಡುತ್ತೆ, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಕಣ್ಣಿನ ಪೊರೆ ಇರೋರು, ಕಣ್ಣಿನ ದೃಷ್ಟಿ ದೋಷ ಇರೋರು ಈ ಮುದ್ರೆನ ಪ್ರಾಕ್ಟೀಸ್ ಮಾಡಿ. ಬೊಜ್ಜು ಕರಗಿಸಲು ಈ ಮುದ್ರೆ ರಾಮಬಾಣ ಇದ್ದಂಗೆ. ಪ್ರತಿದಿನ 50 ನಿಮಿಷ ಮಾಡಿದ್ರೆ ತಿಂಗಳಿಗೆ 2 kg ತೂಕ ಆರಾಮಾಗಿ ಕರಗ್ಬೋದು. ಈ ಮುದ್ರೆನ ಉಷ್ಣ ಶರೀರ ಅಂದರೆ ತುಂಬ ಬಾಡಿ ಹೀಟ್ ಇರೋರು ಮಾಡಬೇಡಿ. ನೆಕ್ಸ್ಟ್ ತೂಕ ಕಡಿಮೆ ಮಾಡಿಕೊಳ್ಳಲು ಯೋಗಾಸನಗಳನ್ನ ಹೇಳ್ತೀನಿ. ಮೊದಲನೇದು ಸೂರ್ಯ ನಮಸ್ಕಾರ. 6 ಸೆಟ್ ಅಥವಾ 12 ಸೆಟ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಭುಜಂಗಾಸನ ಅಂದರೆ ಕೋಬ್ರಾ ಪೋಸ್. ನೆಕ್ಸ್ಟ್ ಅರ್ಧ ಮತ್ಸ್ಯೇಂದ್ರಾಸನ, ಧನುರಾಸನ ಅಥವಾ ಧನುರ್ವಕ್ರಾಸನನಾದರೂ ಮಾಡ್ಬೋದು. ನೆಕ್ಸ್ಟ್ ಸೇತು ಬಂಧಾಸನ. ನೆಕ್ಸ್ಟ್ ನೌಕಾಸನ. ನೆಕ್ಸ್ಟ್ ಅರ್ಧ ಹಾಲಾಸನ. ನೆಕ್ಸ್ಟ್ ಉಷ್ಟ್ರಾಸನ, ಕ್ಯಾಮಲ್ ಪೋಸ್. ನೆಕ್ಸ್ಟ್ ತ್ರಿಕೋನಾಸನ, ಟ್ರಯಾಂಗ್ಯುಲರ್ ಪೋಸ್. ಕೊನೆಯದಾಗಿ ಶವಾಸನ ಮಾತ್ರ ಮಾಡೋದನ್ನು ಮರಿಬೇಡಿ. ಈ ಆಸನಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆದಷ್ಟು ಬೇಗ ತೂಕನ ಕಡಿಮೆ ಮಾಡ್ಕೋಬೋದು. ಕೊನೆಯದಾಗಿ ಒಂದು ಒಳ್ಳೆಯ ಮಾತು, ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಲ್ಲಿ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ಸ್ವಾಮಿ ವಿವೇಕಾನಂದ. ವ್ಲಾಗ್ ಇಷ್ಟ ಆಯಿತಾ? ಹಾಗಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ, ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.